ಪ್ರತಿಧ್ವನಿ ಚಾನಲ್ಗೆ ನಮಸ್ಕಾರಗಳು. ವ್ಯಾಪಾರ ತುಂಬ ಚೆನ್ನಾಗಿದೆ, ರೇಟ್ ಏನು ಜಾಸ್ತಿ ಇಲ್ಲ, ಎಲ್ಲರ ಹಬ್ಬಗಳು ಮಾಡ್ಬೋದು, ಮಾಮೂಲಿ ಆಗಿದೆ. ಯಾವ ರೀತಿ ಆಗಿದೆ ಸರ್ ರೇಟ್ಗಳು? ರೇಟು ಕನಕಾಂಬರ 500 ರೂಪಾಯಿ ಇದೆ ಅರ್ಧ ಮಾರು, ಸಾವಂತಿಗೆ ಹೂವು ಮಾರು 200 ರೂಪಾಯಿ ಇದೆ, ಗುಲಾಬಿ ಹೂವು 600 ರೂಪಾಯಿ ಇದೆ. ಸಾಮಾನ್ಯವಾಗಿ ಒಂದು ವಾರ ಬಂದು 1200 2000 ಗಂಟೆ ಇದೆ. ಜಾಸ್ತಿ ಬಡವ್ರು ಮಾಡೋಕ್ಕಾಗಲ್ಲ ಹಬ್ಬನ. ಈ ದುಡ್ಡಿನವ್ರು ಮಾಡ್ಬೋದು, ಬಡವ್ರಂತ ಹಬ್ಬ ಮಾಡೋಕ್ಕಾಗಲ್ಲ ಸರ್. ಈ ಎಲ್ಲ ಹಬ್ಬ ಮಾಡಲೇಬೇಕಲ್ವಾ, ಮಾಡ್ತಾ ಇದ್ದೀವಿ. ಎಲ್ಲ ಹಬ್ಬ ಮಾಡಲಿ, ನಾವು ಪಕ್ಕದಲ್ಲೆಲ್ಲ ಮಾಡ್ತೀವಿ ಅಂತ ಮಾಡ್ತಾ ಇದ್ದೀವಿ. ತುಂಬ ಕಷ್ಟ ಹಬ್ಬ ಬಡವ್ರು ಮಾಡೋದು. ಬೆಲೆ ಏರಿಕೆ ರೈತರು ಬೆಳಿಬೇಕಲ್ಲ, ರೈತರು ಯಾರು ಬೆಳಿತೇ ಇಲ್ಲ, ಎಲ್ಲ ಬೆಂಗಳೂರಿಗೆ ಬಂದವ್ರೆ. ಹಳ್ಳಿ ಬಿಟ್ಟು ಎಲ್ಲ ಬೆಂಗಳೂರಿಗೆ ಬಂದವ್ರೆ. ಹಂಗಾಗಿ ರೈತರು ಬೆಳೆದಂಥ ಬೆಳೆಗೆ ಬೆಲೆ ಜಾಸ್ತಿ ಆಗಿದೆ. ಜನ ತುಂಬ ಕಷ್ಟ ಹಬ್ಬ ಮಾಡೋದು. ಎಲ್ಲ ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವಿ. ಬಡವರು ತುಂಬ ಕಷ್ಟ. ಅದು ರೈತರ ಬೆಲೆ ಗೊತ್ತಾಗುತ್ತೆ ಹಬ್ಬ ಮಾಡೋದ್ರಿಂದ. ಪ್ರತಿಯೊಂದು ಹಬ್ಬಕ್ಕೂ ರೈತರ ಬೆಲೆ ಗೊತ್ತಾಗುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಇದನ್ನ ಹೈಲೈಟ್ ಮಾಡಿ, ಪ್ರತಿಯೊಂದು ಹಬ್ಬಕ್ಕೂ ರೈತರ ಬೆಲೆ ಗೊತ್ತಾಗುತ್ತೆ. ಗೊತ್ತಾಗಲ್ಲ, ಈ ಹಬ್ಬ ಬಂದಾಗಲೇ ರೈತರು ನೆನ್ಸ್ಕೊಳ್ಳೋದು. ಯಾರು ಬೆಳೆಯೋರಿಲ್ಲ, ಎಲ್ಲ ದುಬಾರಿ, ಕೆಲಸಕ್ಕೆ ಯಾರು ಬರಲ್ಲ, ಕೂಲಿ ಎಲ್ಲ ಜಾಸ್ತಿ ಆಗಿದೆ. ಒಂದಿನಕ್ಕೆ 1000 ರೂಪಾಯಿ ಕೂಲಿ ಕೇಳ್ತಾರೆ, ಯಾರು ಕೊಡ್ತಾರೆ ಕೂಲಿನ? ಅಲ್ಲೂ ಕೂಲಿ ಜಾಸ್ತಿ ಆಗಿದೆ. ಹಾಗಾಗಿ ರೈತರು ನೆನ್ಸ್ಕೋಬೇಕು ಹಬ್ಬ ಮಾಡ್ಬೇಕಾದ್ರೆ ಜನಗಳು. ಪ್ರತಿಧ್ವನಿ ಚಾನಲ್ಗೆ ನಮಸ್ಕಾರಗಳು. ವ್ಯಾಪಾರ ತುಂಬ ಚೆನ್ನಾಗಿದೆ, ರೇಟ್ ಏನು ಜಾಸ್ತಿ ಇಲ್ಲ, ಎಲ್ಲರ ಹಬ್ಬಗಳು ಮಾಡ್ಬೋದು, ಮಾಮೂಲಿ ಆಗಿದೆ. ಯಾವ ರೀತಿ ಆಗಿದೆ ಸರ್ ರೇಟ್ಗಳು? ರೇಟು ಕನಕಾಂಬರ 500 ರೂಪಾಯಿ ಇದೆ ಅರ್ಧ ಮಾರು, ಸಾವಂತಿಗೆ ಹೂವು ಮಾರು 200 ರೂಪಾಯಿ ಇದೆ, ಗುಲಾಬಿ ಹೂವು 600 ರೂಪಾಯಿ ಇದೆ. ಸಾಮಾನ್ಯವಾಗಿ ಒಂದು ವಾರ ಬಂದು 1200 2000 ಗಂಟೆ ಇದೆ. ಜಾಸ್ತಿ ಬಡವ್ರು ಮಾಡೋಕ್ಕಾಗಲ್ಲ ಹಬ್ಬನ. ಈ ದುಡ್ಡಿನವ್ರು ಮಾಡ್ಬೋದು, ಬಡವ್ರಂತ ಹಬ್ಬ ಮಾಡೋಕ್ಕಾಗಲ್ಲ ಸರ್. ಈ ಎಲ್ಲ ಹಬ್ಬ ಮಾಡಲೇಬೇಕಲ್ವಾ, ಮಾಡ್ತಾ ಇದ್ದೀವಿ. ಎಲ್ಲ ಹಬ್ಬ ಮಾಡಲಿ, ನಾವು ಪಕ್ಕದಲ್ಲೆಲ್ಲ ಮಾಡ್ತೀವಿ ಅಂತ ಮಾಡ್ತಾ ಇದ್ದೀವಿ. ತುಂಬ ಕಷ್ಟ ಹಬ್ಬ ಬಡವ್ರು ಮಾಡೋದು. ಬೆಲೆ ಏರಿಕೆ ರೈತರು ಬೆಳಿಬೇಕಲ್ಲ, ರೈತರು ಯಾರು ಬೆಳಿತೇ ಇಲ್ಲ, ಎಲ್ಲ ಬೆಂಗಳೂರಿಗೆ ಬಂದವ್ರೆ. ಹಳ್ಳಿ ಬಿಟ್ಟು ಎಲ್ಲ ಬೆಂಗಳೂರಿಗೆ ಬಂದವ್ರೆ. ಹಂಗಾಗಿ ರೈತರು ಬೆಳೆದಂಥ ಬೆಳೆಗೆ ಬೆಲೆ ಜಾಸ್ತಿ ಆಗಿದೆ. ಜನ ತುಂಬ ಕಷ್ಟ ಹಬ್ಬ ಮಾಡೋದು. ಎಲ್ಲ ಮಾಡ್ತಾರೆ, ನಾವು ಮಾಡ್ತಾ ಇದ್ದೀವಿ. ಬಡವರು ತುಂಬ ಕಷ್ಟ. ಅದು ರೈತರ ಬೆಲೆ ಗೊತ್ತಾಗುತ್ತೆ ಹಬ್ಬ ಮಾಡೋದ್ರಿಂದ. ಪ್ರತಿಯೊಂದು ಹಬ್ಬಕ್ಕೂ ರೈತರ ಬೆಲೆ ಗೊತ್ತಾಗುತ್ತೆ. ಪ್ರತಿಯೊಂದು ಹಬ್ಬಕ್ಕೂ ಇದನ್ನ ಹೈಲೈಟ್ ಮಾಡಿ, ಪ್ರತಿಯೊಂದು ಹಬ್ಬಕ್ಕೂ ರೈತರ ಬೆಲೆ ಗೊತ್ತಾಗುತ್ತೆ. ಗೊತ್ತಾಗಲ್ಲ, ಈ ಹಬ್ಬ ಬಂದಾಗಲೇ ರೈತರು ನೆನ್ಸ್ಕೊಳ್ಳೋದು. ಯಾರು ಬೆಳೆಯೋರಿಲ್ಲ, ಎಲ್ಲ ದುಬಾರಿ, ಕೆಲಸಕ್ಕೆ ಯಾರು ಬರಲ್ಲ, ಕೂಲಿ ಎಲ್ಲ ಜಾಸ್ತಿ ಆಗಿದೆ. ಒಂದಿನಕ್ಕೆ 1000 ರೂಪಾಯಿ ಕೂಲಿ ಕೇಳ್ತಾರೆ, ಯಾರು ಕೊಡ್ತಾರೆ ಕೂಲಿನ? ಅಲ್ಲೂ ಕೂಲಿ ಜಾಸ್ತಿ ಆಗಿದೆ. ಹಾಗಾಗಿ ರೈತರು ನೆನ್ಸ್ಕೋಬೇಕು ಹಬ್ಬ ಮಾಡ್ಬೇಕಾದ್ರೆ ಜನಗಳು. ಯಾವ ರೀತಿ ಆಗಿದೆ ಹಬ್ಬದಲ್ಲಿ? ಫುಲ್ ಜನ ಜಾಸ್ತಿ ಇದ್ದಾರೆ, ಫುಲ್ ಒಳಗೆ ಹೋದ್ರೆ ಫುಲ್ ಜನ ಜಾಸ್ತಿ ಇದೆ. ರೀಸನಬಲ್ ಆಗಿದೆ. ಲೈಕ್ ಆಚ ಕಡೆಯಿಂದ ಹೂವು ರೇಟ್ ಎಲ್ಲ ನೋಡಿದ್ರೆ ಇಲ್ಲಿ ಓಕೆ ಆಗಿದೆ. ಜಾಸ್ತಿ ಅಂತ ಹೇಳಿದ್ರೆ ಇದೆ, ನೀವು ಆಚ ಕಡೆ ತಗೊಂಡ್ರೆ ಇದಕ್ಕಿಂತ ಡಬಲ್ ಆಗಿ ಹೇಳ್ತಾರೆ. ಇವಾಗ 1 ಮೊಳನೇ ಇಲ್ಲಿ 100 ಅಂದರೆ ಅಲ್ಲಿ 200ಗೆ ಸೆಲ್ ಮಾಡ್ತಾರಲ್ಲ. ಸೊ ಬೊಕೆ ಎಲ್ಲ ನಾವು 100 ರೂಪೀಸ್ಗೆ ತಗೊಂಡು ಹೋಗ್ಬೋದು ಬಂಡಲ್ ಆಗಿ. ಇಲ್ಲಿ ನಾಳೆ ಫುಲ್ ಚೆನ್ನಾಗೇ ಇರುತ್ತೆ ಹಬ್ಬ. ಇದು ವರಮಹಾಲಕ್ಷ್ಮಿ ಹಬ್ಬ ಅಂದಮೇಲೆ ನಮ್ಮದು ಹುಡುಗಿರ್ದೆ ಜಾಸ್ತಿ ಇರುತ್ತಲ್ಲ, ಸೊ ಹಬ್ಬ ಅದೆಲ್ಲ ಚೆನ್ನಾಗಿರುತ್ತೆ. ವಿಶೇಷವಾಗಿ ನಮ್ಮ ಮನೆ ಸಿಂಪಲ್ ಆಗಿ ಹೆಂಗಿರುತ್ತೋ ಅಷ್ಟು ಚೆನ್ನಾಗಿ ಹಬ್ಬಕ್ಕಂದ್ರೆ ಮೇನ್ ಫಸ್ಟ್ ಡೆಕೋರೇಷನ್ಗೆ ಬರ್ತಾರೆ, ಮತ್ತೆ ಸೀರೆ, ದೇವ್ರಿಗೆ ಸೀರೆ ತಗೊಳ್ತಾರೆ, ಆಮೇಲೆ ರಿಟರ್ನ್ ಗಿಫ್ಟ್ಸ್ ತಗೊಳ್ತಾರೆ. ಇನ್ನೊಂದು ಮೇನ್ ಹೂವು, ಹೂವನೇ. ಹಾಂ, ಇನ್ನೂ ಇಲ್ಲ, ಹೂವು ಇನ್ನೂ ಶಾಪಿಂಗ್ ಮಾಡೋದಿದೆ. ಹೂವು ರೇಟ್ ಜಾಸ್ತಿ ಇದೆ. ಹಾಂ, ವರ್ತ್ ಅನ್ಸುತ್ತೆ. ಲೈಕ್ ಇಷ್ಟು ರೇಷಲ್ಲಿ ನೀವು ನಿಯರ್ ಬೈ ಇದ್ರೂ ತಗೊಬೋದು, ಬಟ್ ಇಷ್ಟು ರೇಷಲ್ಲಿ ನೀವು ಬಲ್ಕಾಗಿ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲೇ ಬರಬೇಕು, ಇಲ್ಲೇ ಪರ್ಚೇಸ್ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.